ನಮಸ್ಕಾರ ವೀಕ್ಷಕರೇ, ಪಂಡಿತ್ ಅಶೋಕ್ ರಾವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವೀಕ್ಷಕರೇ, ಕೈಯಲ್ಲಿ ನೋಡ್ತಾ ಇರ್ಬೋದು ಕರಿಮೆಣಸು, ಅರಿಶಿನವನ್ನು ಹಚ್ಚಿರುವಂಥ ಮೊಟ್ಟೆ ಹಾಗೂ ಒಣ ಮೆಣಸಿನಕಾಯಿ. ಕೇವಲ ಈ ಮೂರು ವಸ್ತುಗಳಿಂದ ಶತ್ರುನಾಶದ ವಿಧಾನವನ್ನು ಹೇಗೆ ಮಾಡಲಾಗುತ್ತೆ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ವಿಧಾನವನ್ನು ಅಮಾವಾಸ್ಯೆ ರಾತ್ರಿ 3 ದಾರಿ ಸೇರುವಂಥ ಜಾಗದ ಮಧ್ಯಭಾಗದಲ್ಲಿ ಹೋಗಿ ಈ ವಿಧಾನವನ್ನು ಮಾಡಬೇಕಾಗತ್ತೆ. ಅಮಾವಾಸ್ಯೆ ರಾತ್ರಿ ಸಮಯದಲ್ಲಿ ಹೋಗಿ 3 ದಾರಿ ಸೇರುವಂಥ ಜಾಗದಲ್ಲಿ ಹೋಗಿ ಈ ಒಂದು ಮಂತ್ರವನ್ನು 3 ಬಾರಿ ಹೇಳಿ ಈ 3 ವಸ್ತುವನ್ನು 3 ದಾರಿ ಸೇರೋ ಜಾಗದಲ್ಲಿ ಮಧ್ಯಭಾಗದಲ್ಲಿ ಎಸೆದು ಬರಬೇಕಾಗತ್ತೆ. ಮಂತ್ರವನ್ನು ಹೇಳ್ತಾ ಇದ್ದೀನಿ ನೋಡಿ. ಓಂ ನಮೋ ಹನುಮತೆ ರುದ್ರಾವತರಾಯ ಹರೀಶ್ ಸರ್ವ ಶತ್ರು ಸಂಹಾರಣಾಯ ಸ್ವಾಹ. ಈ ಹರೀಶ್ ಅನ್ನೋ ಹೆಸರು ಶತ್ರುವಿನ ಹೆಸರು. ನಾನು ಉದಾಹರಣೆಗೆ ಶತ್ರುವಿನ ಹೆಸರನ್ನು ಉದಾಹರಣೆಗೆ ತೆಗೆದುಕೊಂಡಂಥ ಹೆಸರು ಹರೀಶ್. ನೀವು ನಿಮ್ಮ ಶತ್ರುಗಳನ್ನು ಯಾರಿರ್ತಾರೆ ಅವರ ಹೆಸರನ್ನು ಈ ಮಂತ್ರದ ಮಧ್ಯಭಾಗದಲ್ಲಿ ಸೇರಿಸಬೇಕಾಗುತ್ತೆ. ಮಂತ್ರವನ್ನು ಇನ್ನೊಮ್ಮೆ ಹೇಳ್ತಾ ಇದ್ದೀನಿ. ಓಂ ನಮೋ ಹನುಮತೆ ರುದ್ರಾವತರಾಯ ಹರೀಶ್ ಸರ್ವಶತ್ರು ಸಂಹಾರಣಾಯ ಸ್ವಾಹ. ಈ ರೀತಿಯಲ್ಲಿ 3 ಬಾರಿ ಮಂತ್ರವನ್ನು ಹೇಳಿ ಈ 3 ವಸ್ತುವನ್ನು ಸಂಪೂರ್ಣವಾಗಿ 3 ದಾರಿ ಸೇರುವಂಥ ಜಾಗದಲ್ಲಿ ಎಸೆದು ಬರಬೇಕಾಗುತ್ತೆ. ಬರುವಂಥ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಹಿಂದೆ ತಿರುಗಿ ನೋಡಬಾರ್ದು. ಈ ರೀತಿ ಮಾಡೋ ವಿಧಾನದ ಮೂಲಕ ಶತ್ರುಗಳನ್ನು ಸುಲಭವಾಗಿ ನಾಶ ಮಾಡ್ಬೋದು. ವೀಕ್ಷಕರೇ, ನಿಮಗೇನಾದರೂ ಗೊಂದಲಗಳಿದ್ದರೆ ಈ ವಿಡಿಯೋವನ್ನು ಮಾಡಿ ನಾವು ಮಾಡ್ಬೋದಾ, ನಮ್ಮ ಶತ್ರುಗಳನ್ನು ನಾಶ ನಾವೇ ಮಾಡ್ಬೋದಾ, ಈ ರೀತಿ ವಿಡಿಯೋ ಅನ್ನಿಸ್ಕೊಂಡು ಮಾಡ್ಬೋದಾ ಅಂತ ಏನಾದರೂ ನಿಮಗೆ ಅನುಮಾನಗಳಿದ್ದು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ನೀವು ಮಾಡೋದಕ್ಕೆ ಹೋಗಬೇಡಿ ವೀಕ್ಷಕರೇ. ಕೇವಲ ಇದು ಮಾಹಿತಿ ಉದ್ದೇಶಕ್ಕಾಗಿ ಹೊರತು ಯಾವುದೇ ರೀತಿಯಲ್ಲಿ ನೀವು ಮಾಡಿದ್ರೆ ಕಾರ್ಯ ಆಗೇ ಆಗುತ್ತೆ ಅಂತ ಯಾವುದೇ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ. ನಿಮಗೆ ಸಂಪೂರ್ಣವಾಗಿ ತೀವ್ರವಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿದ್ರೆ ಡಿಸ್ಪ್ಲೇಯಲ್ಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಕರೆ ಮಾಡಿ. ಕೇವಲ ಶತ್ರುನಾಶ ಅಲ್ಲ, ನಿಮ್ಮ ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ದಾಂಪತ್ಯ ಜೀವನದಲ್ಲಿ ಕಲಹ ಆಗಿರ್ಬೋದು, ಪ್ರೀತಿಯಲ್ಲಿ ನಂಬಿ ಮೋಸ ಹೋಗಿರುವಂಥದ್ದಾಗಿರ್ಬೋದು, ಹಣಕಾಸಿನ ಸಮಸ್ಯೆ ಆಗಿರ್ಬೋದು, ವಶೀಕರಣ ಆಗಿರ್ಬೋದು, ಕೋರ್ಟ್ ಕಚೇರಿ ಆಗಿರ್ಬೋದು, ಉದ್ಯೋಗದ ವಿಚಾರ ಆಗಿರ್ಬೋದು, ಯಾವುದೇ ವಿಚಾರ ಆಗಿರಲಿ ವೀಕ್ಷಕರೇ, ಮುಕ್ತವಾಗಿ ನಿಮಗೆ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಬೇಕು ಅಂತ ಹೇಳಿದ್ರೆ ಡಿಸ್ಪ್ಲೇಲಿ ಕಾಣ್ತಿರುವಂಥ ನನ್ನ ನಂಬರ್ಗೆ ಯಾವ ಬೇಕಾದ್ರೂ ಕರೆ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಅನುಸರಿಸಬೇಡಿ. ಈ ವಿಡಿಯೋ ಕೇವಲ ಮಾಹಿತಿಗಾಗಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ. ನಮಸ್ತೆ, ಶುಭವಾಗಲಿ.